ಈಗ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಸೆಕೆಂಡ್ ಟೆಸ್ಟ್ 2025 ನೋಡ್ತಾ ಹೋಗೋಣ. ಸೊ ಇದರಲ್ಲಿ ನಾನು ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕವರ್ ಮಾಡಿದ್ದೀನಿ. ದೀಸ್ ಕ್ವೆಶನ್ಸ್ ಆರ್ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ಫ್ರಮ್ ದಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ಆ್ಯಂಡ್ ಆಲ್ಸೋ ಈ ಕ್ವೆಶನ್ ನಿಮ್ಮ ಸೆಕೆಂಡ್ ಟೆಸ್ಟ್ ಮಾತ್ರ ಅಲ್ಲ, ಫೈನಲ್ ಎಕ್ಸಾಮ್ಗೂ ಸಹ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಸೊ ಸೀರಿಯಸ್ ಆಗಿ ಇದನ್ನು ಓದ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಲೆಟ್ಸ್ ಕಂಟಿನ್ಯೂ. Aldehydes, ketones and carboxylic acids chapter ಅಂತ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್. ಓಕೆನಾ? ಸ್ವಲ್ಪ ದೊಡ್ಡ ಚಾಪ್ಟರ್ ಅಂತ ಅನಿಸ್ಬೋದು, ಬಟ್ ತುಂಬ ಇಂಪಾರ್ಟೆಂಟ್ ಇದೆ ಇದು. ಇದರಲ್ಲಿ ಆ್ಯಸ್ ಯೂಶ್ವಲ್ ನಾನು ಆರ್ಗಾನಿಕ್ ಕೆಮಿಸ್ಟ್ರಿಗೆ ಹೇಳುವ ಹಾಗೆ ಇದರಲ್ಲಿ ನಾಮನ್ ಕ್ಲೀಚರ್ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಯಾವ್ಯಾವ ನೇಮ್ಸ್ ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಕರೆಕ್ಟಾಗಿ ಓದ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನೀವು ಕೆಲವೊಂದು ಕಾಮನ್ ನೇಮ್ಸ್ ಇರುತ್ತೆ, ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೀವೇನು ನೋಡಬೇಕು ಅಂದರೆ ದ ಬಾಂಡ್ ಆ್ಯಂಗಲ್ ಎಷ್ಟಿದೆ ಮತ್ತು ಯಾಕೆ ಪ್ಲೇನಾರ್ ಇದೆ, ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ವಿತ್ ರೀಸನ್. ಅದನ್ನು ಗಿವ್ ರೀಸನ್ಸಲ್ಲಿ ಕೇಳ್ಬೋದು. ಆದಮೇಲೆ ಪ್ರಿಪ್ರೇಷನ್ ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಪ್ರಿಪ್ರೇಷನ್ ಆದಮೇಲೆ ನೀವು ಈ ನೇಮ್ಡ್ ರಿಯಾಕ್ಷನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೊಸನ್ಮನ್ಸ್ ರಿಡಕ್ಷನ್, ಓಕೆ, ಮತ್ತು ಸ್ಟೀಫನ್ಸ್ ರಿಯಾಕ್ಷನ್. ಸೊ ಇವೆಲ್ಲ ಆ ರಿಯೇಜೆಂಟ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಇಟಾಡ್ ರಿಯಾಕ್ಷನ್, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಆಲ್ ದಿ ನೇಮ್ಡ್ ರಿಯಾಕ್ಷನ್ಸ್ ಫ್ರಮ್ ದಿಸ್ ಚಾಪ್ಟರ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಗಟರ್ಮ್ಯಾನ್ ಕೋಚ್ ರಿಯಾಕ್ಷನ್ ಅದು ತುಂಬ ಇಂಪಾರ್ಟೆಂಟ್. ತುಂಬ ಸಲ 2-3 ಅದು ಮಾರ್ಕ್ಗೆ ಕೇಳ್ತಾರೆ. ಓಕೆ, ಸೊ ಈ ರೀತಿ ಕ್ವೆಶನ್ಸ್ ಏನಿದೆಯಲ್ಲ ಗ್ರಿಗ್ನಾಲ್ಡ್ ರಿಯೇಜೆಂಟ್ದು, ಇದನ್ನು ಅವರು ಟೆಕ್ಸ್ಟ್ ಫಾರ್ಮಲ್ಲಿ ಕೇಳ್ತಾರೆ. ಅಂದರೆ ವಾಟ್ ಹ್ಯಾಪನ್ಸ್ ವೆನ್ ಗ್ರಿಗ್ನಾಲ್ಡ್ ರಿಯೇಜೆಂಟ್ ಇಸ್ ಟ್ರೀಟೆಡ್ ವಿತ್ ದಿಸ್ ಒನ್ ಕ್ಯಾಡ್ಮಿಯಮ್ ಕ್ಲೋರೈಡ್ ಅಂತ ಹೇಳ್ತಾರೆ. ಸೊ ಆಗ ನೀವು ಕರೆಕ್ಟಾಗಿ ಆನ್ಸರ್ ಬರೀಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಫ್ರಿಡಲ್-ಕ್ರಾಫ್ಟ್ ಸೈಲೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್. ಓಕೆ, ಸೊ ಅದಾದಮೇಲೆ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ನೀವು ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ವೇರಿಯೇಷನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೀವು ಈ ಎಕ್ಸಾಂಪಲ್ನ ನೋಡಿಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. 8.2 ಎಕ್ಸಾಂಪಲ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಸೊ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಅದೇ ರೀತಿ 8.3 ಕ್ವೆಶನನ್ನು ಸಾಲ್ವ್ ಮಾಡಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ, ಅದಾದಮೇಲೆ ದಿ ಆಲ್ಡಿಹೈಡ್ಸ್ ವೈ ದೇ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕೀಟೋನ್ಸ್, ಆ ಕ್ವೆಶನ್ ಕರೆಕ್ಟಾಗಿ ಓದ್ಕೊಳ್ಳಿ, ಅದನ್ನು ಕೇಳ್ತಾರೆ. ಮತ್ತು ವಾಟ್ ಆರ್ ದಿ ಬೈಸಲ್ಫೇಟ್ ಅಡಿಷನ್ ಕಾಂಪೌಂಡ್. ಓಕೆ, ಸೊ ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಹೌ ಡಸ್ ಆಲ್ಕಹಾಲ್ಸ್ ರಿಯಾಕ್ಟ್ ವಿತ್ ದಿ ಆಲ್ಡಿಹೈಡ್ಸ್. ಸೊ ಎಸಿಟಾಲ್ ಮತ್ತು ಅಸಿಟಾಲ್ ಆಗುತ್ತೆ, ಇದು ಎಥಿಲಿನ್ ಗ್ಲೈಕಾಲ್ ಕೀಟಾಲ್ ಬರುತ್ತೆ. ಓಕೆ, ಸೊ ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಈ ಟೇಬಲ್ ವೆರಿ ವೆರಿ ಇಂಪಾರ್ಟೆಂಟ್. ನೇಮ್ಸಲ್ಲಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಅಮೋನಿಯಾ ಆ್ಯಡ್ ಆದರೆ ಈ ಮೈನ್ ಬರುತ್ತೆ. ಓಕೆ, ಎಕ್ಸಾಂಪಲ್ MCQs ಕೇಳ್ತಾರೆ, ಹೈಡ್ರಾಕ್ಸಿಲಮೈನ್ ಆ್ಯಡ್ ಮಾಡಿದ್ರೆ ಇನ್ ಪ್ರಾಡಕ್ಟ್ ಬರುತ್ತೆ ಅಂತ. ಸೊ ಯು ಶುಡ್ ರೈಟ್ ದಿ ಕರೆಕ್ಟ್ ಆನ್ಸರ್. ಅದಾದಮೇಲೆ ಕ್ಲೆಮೆನ್ಸನ್ಸ್ ರಿಯಾಕ್ಷನ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ವುಲ್ಫ್-ಕಿಸ್ಟಿನರ್ ರಿಡಕ್ಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಯು ಹ್ಯಾವ್ ಟಾಲರೆನ್ಸ್ ಟೆಸ್ಟ್ ಆ್ಯಂಡ್ ಫೆಲಿಂಗ್ಸ್ ಟೆಸ್ಟ್. ದೀಸ್ ಬೋತ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್. ಅದರಲ್ಲಿ ಫೆಲಿಂಗ್ಸ್ ಎ ಅಂದರೆ ಏನು, ಫೆಲಿಂಗ್ಸ್ ಬಿ ಅಂದರೆ ಏನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ MCQ. ಓಕೆ, ಸೊ ಅದಾದಮೇಲೆ ಈ ನೇಮ್ಡ್ ರಿಯಾಕ್ಷನ್ ನೋಡ್ಕೊಳ್ಬೇಕು. ಅದಾದಮೇಲೆ ಅಸಿಡಿಕ್ ಹೈಡ್ರೋಜನ್ ಇರೋದ್ರಿಂದ ಯಾವ ರಿಯಾಕ್ಷನ್ ಅಂಡರ್ಗೋ ಆಗುತ್ತೆ. ಸೊ ಆಲ್ಡಾಲ್ ಕಂಡೆನ್ಸೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ 2 ಮಾರ್ಕ್. ಓಕೆ, ಅದೇ ರೀತಿ ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ಮತ್ತು ಪ್ರಾಡಕ್ಟ್ಸ್ ನೆನ್ಪಿಟ್ಕೋಬೇಕು. ಓಕೆ, ಕ್ಯಾನಿಸಾರೋ ರಿಯಾಕ್ಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ ಕ್ವೆಶನ್ ಖಂಡಿತ ಕೇಳ್ತಾರೆ ನೇಮ್ಡ್ ರಿಯಾಕ್ಷನ್ನ. ಮತ್ತು ಇದನ್ನು MCQಸಲ್ಲೂ ಕೇಳ್ಬೋದು. ಓಕೆ, ಈ ರಿಯಾಕ್ಷನ್ನ ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ಯೂಸಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಅಸಿಟಾಲ್ಡಿಹೈಡಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಬ್ಯೂಟಿರಾಲ್ಡಿಹೈಡಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಬೆನ್ಸಾಲ್ಡಿಹೈಡ್ನ ಪರ್ಫ್ಯೂಮರಿಯಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಕೇಳ್ಬೋದು ಅವರು. ಓಕೆ, ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಲ್ಲಿ ನಿಮಗೆ ಆ್ಯಸಿಡಿಕ್ ಸ್ಟ್ರೆಂತ್ ವೆರಿ ಮಚ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆ್ಯಸಿಡಿಕ್ ಸ್ಟ್ರೆಂತ್. ಇಲ್ಲಿ ಕೊಟ್ಟಿರೋದನ್ನೇ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮತ್ತು ಜೋನ್ಸ್ ರಿಯೇಜೆಂಟ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ಒಂದ್ಸಲ MCQಸಲ್ಲಿ ಕೇಳ್ಬೋದು. ಓಕೆ, ಅದಾದಮೇಲೆ ನೋಡಿ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀವು ಯಾವುದೇ ಚೈನ್ ತೊಗೊಳ್ಳಿ, ಬೆನ್ಸಿನ್ಗೆ ಅಟ್ಯಾಚ್ ಆಗಿರೋ ಕಾರ್ಬನ್ ಚೈನ್, ನಿಮಗೆ ಬೆನ್ಸೋಯಿಕ್ ಆ್ಯಸಿಡ್ ಸಿಗುತ್ತೆ. ಸೊ ಈ ಅಪ್ಲಿಕೇಶನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಅದಾದಮೇಲೆ ಅಮೈಡ್ಸ್ನ ಎಥನೋಯಿಕ್ ಆ್ಯಸಿಡಿಗೆ ಕನ್ವರ್ಟ್ ಮಾಡೋದು, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಗ್ರಿಗ್ನಾಲ್ಡ್ ರಿಯೇಜೆಂಟ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ನೀವು ಎಸ್ಟರ್ಸಿಂದ ಹೇಗೆ ಪ್ರಿಪೇರ್ ಮಾಡ್ತೀರಿ ಇವೆಲ್ಲ ನೋಡ್ಕೋಬೇಕಾಗುತ್ತೆ. ಓಕೆ, ಫಿಸಿಕಲ್ ಪ್ರಾಪರ್ಟೀಸಿಗೆ ಬಂದರೆ, ಸೊ ಹಿಯರ್ ಅಸಿಡಿಕ್ ಕ್ಯಾರೆಕ್ಟರ್ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸೊ ಇಲ್ಲಿ ಆರ್ಡರ್ ಕೊಟ್ಟಿರ್ತಾರೆ, ಅದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ದಿಸ್ ಆಲ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದಾದಮೇಲೆ ಸೊ ಈ ಆರ್ಡರ್ಸನ್ನು ನೆನ್ಪಿಟ್ಕೊಳ್ಳಿ. PKA, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. PKA ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಸಿಡಿಕ್ ಸ್ಟ್ರೆಂತ್, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಅದರ ಬೇಸಿಸ್ ಮೇಲೆ ಕ್ವೆಶನ್ನ ಕೇಳಿದ್ದಾರೆ ತುಂಬ ಸಲ, ಸೊ ಡೋಂಟ್ ನೆಗ್ಲೆಕ್ಟ್ ದಟ್. ಅದೇ ರೀತಿ ಅಮೋನಿಯಾ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ. ಸೊ ಇವನ್ ನೀವು ಫಸ್ಟ್ ಚಾಪ್ಟರ್ಲಿ ನೋಡಿದ್ದೀರಿ ಥರ್ಡ್ ಕ್ವೆಶನ್. ಓಕೆ, ಸಿಮಿಲರ್ಲಿ ಅದೇ ಥರ ಇರುತ್ತೆ. ಮತ್ತು ಹೌ ಟು ಪ್ರಿಪೇರ್ ಥ್ಯಾಲಿಮೈಡ್, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, 2 ಮಾರ್ಕ್ಸಲ್ಲಿ ಕೇಳ್ತಾರೆ ಹೌ ಟು ಪ್ರಿಪೇರ್ ಥ್ಯಾಲಿಮೈಡ್ ಅಂತ. ನೆಕ್ಸ್ಟ್ ರಿಡಕ್ಷನ್, ಸೊ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ನ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ಹಾಕಿದ್ರೆ ನಿಮ್ಗೆ ಏನು ಬರುತ್ತೆ, ಯು ವಿಲ್ ಗೆಟ್ ಆಲ್ಕಹಾಲ್. ಓಕೆ, ಅದೇ ರೀತಿ ಡಿಕಾರ್ಬಾಕ್ಸಿಲೇಷನ್, ಕೋಲ್ ಬೇಸ್ ಎಲೆಕ್ಟ್ರಾಲಿಸಿಸ್ ಮೆಥಡ್, ಇಲ್ಲಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ರೇಷಿಯೋ ಎಲ್ಲ ಬೇಕಾಗುತ್ತೆ, 3:1 ರೇಷಿಯೋದಲ್ಲಿ ಇರುತ್ತೆ. ಓಕೆ, ಅದಾದಮೇಲೆ ಹ್ಯಾಲೋಜಿನೇಷನ್, HVZ ರಿಯಾಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ ಫ್ರಮ್ ದಿಸ್ ಚಾಪ್ಟರ್. ಸೊ ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮತ್ತು
ಸೆಕೆಂಡ್ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಇದು ನೋಡಿ. ಮೆಟಾ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಆಗುತ್ತೆ ನೈಟ್ರಿಕ್ ಆ್ಯಸಿಡ್, ನೈಟ್ರೋಬೆನ್ಸಿನ್, ನೈಟ್ರೋ ಗ್ರೂಪು, ಮತ್ತು ಅದೇ ರೀತಿ ಬ್ರೋಮ್ ಬೆನ್ಸಿನು ಅಷ್ಟೇ, ಬ್ರೋಬೆನ್ಸೋಯಿಕ್ ಆ್ಯಸಿಡ್, ಬ್ರೋಮಿನು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂದರೆ ಬೆನ್ಸೋಯಿಕ್ ಆ್ಯಸಿಡಲ್ಲಿ ಮೆಟಾ ಪೊಸಿಷನಲ್ಲಿ ಸಬ್ಸ್ಟಿಟ್ಯೂಟ್ ಆಗುತ್ತೆ. ನಿಮಗೆ ಕ್ವೆಶನ್ ಕೇಳ್ತಾರೆ ಮೆಟಾ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಬರುತ್ತಾ ಆರ್ಥೋ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಬರುತ್ತಾ ಅಂತ. ಸೊ ಇಷ್ಟು ಓದ್ಕೊಂಡು ಚಾಪ್ಟರ್ ದಿಸ್ ಇಸ್ ಮೋರ್ ದ್ಯಾನ್ ಸಫಿಷಿಯೆಂಟ್. ಮತ್ತು ಯೂಸಸ್ನ ನೋಡ್ಕೊಳ್ಳಿ. ಸೋಡಿಯಂ ಬೆನ್ಸೋಯಿಕ್ನ ಫುಡ್ ಪ್ರಿಸರ್ವೇಟಿವ್ ಯೂಸ್ ಮಾಡ್ತೀವಿ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಈಗ ಅಮೈನ್ಸ್ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಸೊ ಅಮೈನ್ಸ್ ಇಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆನಾ. ಸೊ ಇದರಲ್ಲಿ ನೀವು ಫಸ್ಟ್ ಆಫ್ ಆಲ್ ನಾರ್ಮಲ್ ಕ್ಲೇಚರ್ನ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಇಲ್ಲಿ ಕಾರ್ಬನ್ ಅಮೋನಿಯಂ ಕಾಂಪೌಂಡ್ಸ್ ಏನಿದೆಯಲ್ಲ, ಆ ಬಾಂಡ್ ಆ್ಯಂಗಲ್ ನೋಡ್ಕೊಳ್ಳಿ, 180 ಡಿಗ್ರಿ, ಅದನ್ನು ಕೆಲವೊಂದು ಸಲ ಕೇಳ್ಬೋದು. ಮತ್ತು ಇಲ್ಲಿ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ಹೆಸರೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ. ಎಥನಮೈನ್, ಇಥೈಲಮೈನ್. ಸೊ ಅದರ ಹೆಸರನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಅನಿಡೀನ್, ಟಾಲಿಡೀನ್ ಮತ್ತು ಬ್ರೋಮೋ ಅನಿಡೀನ್, ಈ ಮೂರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಪ್ರಿಪ್ರೇಷನ್, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಸೊ ಈ ಮೆಥಡ್ನ ನೋಡ್ಕೊಳ್ಳಿ. ಓಕೆ, ನೈಟ್ರೋ ಕಾಂಪೌಂಡ್ಸ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದಾದಮೇಲೆ ದಿಸ್ ಒನ್. ಓಕೆ, ಸೊ ಅಮೋನಲೈಸಿಸ್. ನೆಕ್ಸ್ಟ್ ದಿಸ್ ಒನ್, ರಿಡಕ್ಷನ್ ಆಫ್ ನೈಟ್ರೈಲ್ಸ್ ಮತ್ತು ರಿಡಕ್ಷನ್ ಆಫ್ ಅಮೈಡ್ಸ್. ಸೊ ಇದೆಲ್ಲ ಸಿಂಪಲಾಗಿ ಅವ್ರು ಕೇಳ್ತಾರೆ. ಮತ್ತು ಗೇಬ್ರಿಯಲ್ ಥ್ಯಾಲಿಮೈಡ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ 2 ಮಾರ್ಕ್ಸ್. ಓಕೆ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ಖಂಡಿತ ಕೇಳ್ತಾರೆ ಇದನ್ನು. ಮತ್ತು ಹಾಫ್ಮನ್ ಬ್ರೋಮೈಡ್ ರಿಯಾಕ್ಷನ್. ಸೊ ದಿಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ನಿಮ್ಮ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ಕನ್ವರ್ಷನ್ಸ್ನ ನೆನ್ಪಿಟ್ಕೊಳ್ಳಿ. ಬಿಕಾಸ್ ಕೆಲವೊಂದು ಸಲ ಏನು ಮಾಡ್ತಾರೆ ಅಂದರೆ 5 ಮಾರ್ಕ್ ಕ್ವೆಶನಲ್ಲಿ ಕೆಲವೊಂದು ಮಾಡಲ್ ಪೇಪರ್ಸಲ್ಲಿ ನಿಮಗೆ ಈ ABCD ಅಂತ ಹೇಳಿ ಕೊಡ್ತಾರಲ್ಲ, ಸೊ ಅಲ್ಲಿ ಇಂಥ ಕ್ವೆಶನ್ಸನ್ನು ಕೇಳೋ ಚಾನ್ಸಸ್ ತುಂಬಾ ಪಾಸಿಬಿಲಿಟಿ ಜಾಸ್ತಿ ಇದೆ. ಸೊ ಇದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ. ಸೊ ಅದಾದಮೇಲೆ ನೀವು ನೆಕ್ಸ್ಟ್ ಯಾವ್ದು ನೋಡಬೇಕು ಅಂದರೆ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ನೀವು ದಿಸ್ ಒನ್, ಸೆಕೆಂಡ್ರಿ, ಟರ್ಷರಿ ಮತ್ತು ಪ್ರೈಮರಿಗೆ ಇರ್ತಕ್ಕಂಥ ಡಿಫ್ರೆನ್ಸನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಅದಾದಮೇಲೆ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ನಿಮಗೆ ಇಲ್ಲಿ ಆ್ಯಸಿಡಿಟಿ ಆ್ಯಂಡ್ ಬೇಸಿಸಿಟಿ, ದಿಸ್ ವೆರಿ ಇಂಪಾರ್ಟೆಂಟ್. ನೀವು ಆಲ್ಡಿಹೈಡ್ಸ್ ಕೀಟೋನ್ಸನ್ನು ನೋಡಿರ್ತೀರ, pK ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆ್ಯಸಿಡಿಕ್ ಕ್ಯಾರೆಕ್ಟರ್. ಸೊ ಅದೇ ಬೇಸಿಸ್ ಮೇಲೆ ಇಲ್ಲೂ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ. ಅದಾದಮೇಲೆ ದಿಸ್ ಥಿಂಗ್, ಸೊ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆನಾ. ಅದಾದಮೇಲೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸೊ ಈ ಆರ್ಡ್ರನ್ನ ನೆನ್ಪಿಟ್ಕೊಳ್ಳಿ. ಸೆಕೆಂಡರಿ, ಟರ್ಷರಿ, ಪ್ರೈಮರಿ, ಸೆಕೆಂಡ್ರಿ, ಪ್ರೈಮರಿ ಆ್ಯಂಡ್ ಟರ್ಷರಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಡೈರೆಕ್ಟಾಗಿ MCQಸಲ್ಲಿ ಕೇಳ್ತಾರೆ. ಓಕೆ, ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಈ ಕಾರ್ಬಾಲಮೆಂಟ್ ರಿಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಇನ್ನು ಐಸೋಸೈನೈಡ್ ಟೆಸ್ಟ್ ಅಂತ ಕರೀತಾರೆ, ಇದು ಡಿಸ್ಟಿಂಗ್ವಿಷಿಂಗ್. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ರಿ ಮತ್ತು ಟರ್ಷರಿ ಡು ನಾಟ್ ಶೋ ದಿಸ್ ರಿಯಾಕ್ಷನ್. ಸೊ ದಿಸ್ ಇಸ್ ಯೂಸ್ ಫಾರ್ ಡಿಸ್ಟಿಂಗ್ವಿಷಿಂಗ್. ಅದಾದಮೇಲೆ ರಿಯಾಕ್ಷನ್ ವಿತ್ ನೈಟ್ರಸ್ ಆ್ಯಸಿಡ್. ಸೊ ಇದನ್ನು ಫಸ್ಟ್ ಚಾಪ್ಟರ್ಲಿ ನೋಡಿದ್ದೀರ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ಹಿನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟ್, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿನ ನೀವು ಇದು ಮಾಡ್ಬೋದು, ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಇದನ್ನು ಅವ್ರು MCQಸಲ್ಲಿ ಕೇಳ್ತಾರೆ. ಓಕೆ, 2024 ಕೇಳಿದರು ಅದನ್ನು. ಓಕೆ, ನೆಕ್ಸ್ಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ ಇಲ್ಲಿ. ದಿಸ್ ಇಸ್ ಎ ವೈಟ್ ಪ್ರೆಸಿಪಿಟೇಟ್, 2,4,6 ಟ್ರೈಬ್ರೋಮೋ ಅನಿಲಿನ್ ವೈಟ್ ಪ್ರೆಸಿಪಿಟೇಟ್. ಅದನ್ನು MCQಸಲ್ಲಿ ಕೇಳ್ತಾರೆ, ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ಇಲ್ಲಿ 2 ಪ್ರಾಡಕ್ಟ್ ಬರುತ್ತೆ, ಅದನ್ನು ಹೇಗೆ ಪ್ರಿವೆಂಟ್ ಮಾಡೋದು. ಸೊ ಆ ಬೇಸಿಸ್ ಮೇಲೆ ಇದನ್ನು ಕೇಳ್ತಾರೆ ಈ ಕ್ವೆಶನ್. ಓಕೆ, ಸೊ ನೆಕ್ಸ್ಟ್ ಒನ್, ನೈಟ್ರೇಷನ್. ಸೊ ನೈಟ್ರೇಷನ್ ಮಾಡೋದ್ರಿಂದ ನಿಮಗೆ 3 ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ಸ್ ಬರುತ್ತೆ. ಓಕೆ, ಸೊ ಇದನ್ನು ಪ್ರಿವೆಂಟ್ ಮಾಡಬೇಕು ಅಂದರೆ ನೀವು ಈ ಮೆಥಡ್ನ ಫಾಲೋ ಮಾಡಬೇಕಾಗುತ್ತೆ. ಇವೆಲ್ಲ ಜನರಲ್ ನಾಲೆಡ್ಜ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ಮತ್ತು ಎಸ್ಬಿಟರ್ ಆಗೋಣ ಏನು ಫಾರ್ಮ್ ಆಗುತ್ತೆ ಅನ್ನೋದನ್ನು ಕ್ವೆಶನಲ್ಲಿ ಕೇಳ್ತಾರೆ, ಅದನ್ನು ನೋಡ್ಕೊಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಡಯೋಸೋನಿಯಂ ಸಾಲ್ಟ್ಸಲ್ಲಿ ನೀವು ಜನರಲ್ ಪ್ರಿಪ್ರೇಷನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಡಯೋಸೋಟೈಸೇಷನ್ ರಿಯಾಕ್ಷನ್ ಅಂದರೆ ಏನು. ಮತ್ತು ಇಲ್ಲಿ ದಿಸ್ ಒನ್, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಗೊತ್ತಿರುತ್ತೆ ನಿಮಗೆ. ಓಕೆನಾ. ಅದಾದಮೇಲೆ ಗಟರ್ಮ್ಯಾನ್ ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ. ನೋಡಿ, ಗಟರ್ಮ್ಯಾನ್ ಕೋಚ್ ಮತ್ತು ಗಟರ್ಮ್ಯಾನ್ಗಿರೋ ಡಿಫ್ರೆನ್ಸ್ ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಒನ್, ದಿಸ್ ಒನ್, ಇದನ್ನು ನೆನ್ಪಿಟ್ಕೊಳ್ಬೋದು. ಓಕೆ, ಸೊ HB4 F4 ಹಾಕಿದ್ರೆ ಏನು ಬರುತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ. MCQಸಲ್ಲಿ ಕೇಳ್ತಾರೆ ಇವೆಲ್ಲ. ಓಕೆ, ಸೊ ನೆಕ್ಸ್ಟ್ ಒನ್ ನೋಡಿರಿ, ನೀವು H3PO2 ಹಾಕಿದ್ರೆ ಏನು ಪ್ರಾಡಕ್ಟ್ ಬರುತ್ತೆ, ಮತ್ತು ಎಥನಾಲ್ ಹಾಕಿದ್ರೆ ಏನು ಪ್ರಾಡಕ್ಟ್ ಬರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಇಲ್ಲಿ ವಾಟರ್ ಹಾಕ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒನ್, ದೀಸ್ 2 ರಿಯಾಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಫಿನಾಲ್ಗೆ ನೀವು BDC ಹಾಕಿದ್ರೆ ಏನಾಗುತ್ತೆ, ಮತ್ತು ಅನಿಲಿನಿಗೆ ಹಾಕಿದ್ರೆ ಏನು ಬರುತ್ತೆ, ಕಲರ್ನ ನೆನ್ಪಿಟ್ಕೊಳ್ಳಿ. ನಾನಿದು ಸಣ್ಣ ಟ್ರಿಕ್ ಕೊಡ್ತೀನಿ. ಇಲ್ಲಿ OH ಇದ್ದರೆ ಇಲ್ಲಿ ಆರೆಂಜ್ ಡೈ OO ನೆನ್ಪಿಟ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಒನ್, ಅದಾದಮೇಲೆ ಇಂಪಾರ್ಟೆನ್ಸ್ ಆಫ್ ಡಯೋಸಿನಿಯಮ್ ಸಾಲ್ಟ್ಸ್, ಇದನ್ನು ನೀವು ಜಸ್ಟ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಕೆನಾ. ಅದಾದಮೇಲೆ ಇಲ್ಲಿ ನೋಡಿ, ಇದನ್ನು ಅಷ್ಟೇ ಅವರು ABC ಟೈಪಲ್ಲಿ ಕೇಳ್ತಾರೆ, XYZನ ಫೈಂಡ್ ಔಟ್ ಮಾಡಿ ಅಂತ. ಓಕೆ, ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ನೀವು ಇಷ್ಟನ್ನ ಕರೆಕ್ಟಾಗಿ ಓದ್ಕೊಂಡ್ರೆ ದಿಸ್ ಇಸ್ ಮೋರ್ ದ್ಯಾನ್ ಸಫಿಷಿಯೆಂಟ್ ಫ್ರಮ್ ದಿಸ್ ಚಾಪ್ಟರ್.
ಬಯೋಮಾಲಿಕ್ಯೂಲ್ಸ್ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ವೆರಿ ಸಿಂಪಲ್ ಚಾಪ್ಟರ್, ಓಕೆನಾ. ಇದರಲ್ಲಿ ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತೀನಿ ಅಂದರೆ, ನೀವು ಸ್ಟ್ರಕ್ಚರ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಅಲ್ಲೇ ನಿಮಗೆ 3 to 4 ಮಾರ್ಕ್ಸ್ ಬರುತ್ತೆ. ಓಕೆ, ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಕೆಲವೊಂದು ರಿಯಾಕ್ಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಯಾವ ರಿಯಾಕ್ಷನ್ಸ್ ಅಂತ ನಾನು ಹೇಳ್ತೀನಿ ಫಸ್ಟು. ಸೊ ಹಿಯರ್ ದಿಸ್ ಒನ್, ಓಕೆ, 6 ಕಾರ್ಬನಿಂದ ಮಾಡಿರುತ್ತೆ. ಗ್ಲೂಕೋಸ್ ಇಸ್ ಮೇಡ್ ಅಪ್ ಆಫ್ 6 ಕಾರ್ಬನ್ ಅಂತ ಹೇಗೆ ಪ್ರೂವ್ ಮಾಡ್ತೀರಾ? ಬೈ ರಿಯಾಕ್ಟಿಂಗ್ ವಿತ್ HI. ಓಕೆ, ನಿಮಗೆ ಅಲ್ಲಿ N-ಹೆಕ್ಸೇನ್ ಬರುತ್ತೆ. ಸೊ ಅದೇ ರೀತಿ ಈ ಟೆಸ್ಟಿಂಗ್ ರಿಯಾಕ್ಷನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಗ್ಲೂಕೋಸ್ಗೆ ಬ್ರೋಮಿನ್ ವಾಟರ್ ಹಾಕಿದ್ರೆ ಏನು ಪ್ರಾಡಕ್ಟ್ ಬರುತ್ತೆ, ಅಸಿಟಿಕ್ ಅನ್ಹೈಡ್ರೇಟ್ ಹಾಕಿದ್ರೆ ಏನು ಪ್ರಾಡಕ್ಟ್ ಬರುತ್ತೆ, ಇವೆಲ್ಲ ನೆನ್ಪಿಟ್ಕೋಬೇಕಾಗುತ್ತೆ. ಓಕೆನಾ. ಮತ್ತು ಆಕ್ಸಿಡೇಷನ್ ಮಾಡಿದ್ರೆ ನಿಮಗೆ ಸಕಾರಿಕ್ ಆ್ಯಸಿಡ್ ಬರುತ್ತೆ. ಸೊ ಈ ಪ್ರಾಡಕ್ಟ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅದನ್ನು MCQಸಲ್ಲಿ ಕೇಳ್ತಾರೆ ಅಥವಾ 2 ಮಾರ್ಕ್ ಕ್ವೆಶನ್ಸಲ್ಲಿ ಕೇಳಬಹುದು. ಓಕೆ, ಅದಾದಮೇಲೆ ನಿಮಗೆ ಸೊ ಈ 3 ಪಾಯಿಂಟ್ಸನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಅಂದರೆ ಆಲ್ಡಿಹೈಡ್ ಗ್ರೂಪ್ ಇದ್ದರೂ ಯಾಕೆ ಶಿಫ್ಟ್ ಟೆಸ್ಟ್ ಕೊಡೋದಿಲ್ಲ, ಸೊ ಆ ಗಿವ್ ರೀಸನ್ ಟೈಪಲ್ಲಿ ಕೇಳ್ತಾರೆ ಅದನ್ನು. ಓಕೆ, ಆ್ಯಂಡ್ ದಿಸ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸುಕ್ರೋಸ್ ಸ್ಟ್ರಕ್ಚರ್, ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್, ಇದನ್ನು ಖಂಡಿತ ಕೇಳ್ತಾರೆ. ಮತ್ತು ಗಿವ್ ರೀಸನ್ ಟೈಪಲ್ಲಿ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸುಕ್ರೋಸ್ ಇಸ್ ಡೆಕ್ಸ್ಟ್ರೋರೇಟರಿ ಬಟ್ ಆಫ್ಟರ್ ಹೈಡ್ರಾಲಿಸಿಸ್ ಗಿವ್ಸ್ ಡೆಕ್ಸ್ಟ್ರೋರೇಟರಿ glucose and levorotatory fructose. Since the levorotation of fructose is more than dextrorotation of glucose, the mixture is levorotatory. That's why it is called as invert sugar. Very 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 important question. Invert sugar ಅಂದರೆ ಯಾವುದು? ಸುಕ್ರೋಸ್ ಅಂತ ನೀವು ಬರೀಬೇಕು. MCQs ಡೈರೆಕ್ಟಾಗಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್ ಮಾಲ್ಟೋಸ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ಟ್ರಕ್ಚರ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಒನ್ ಲ್ಯಾಕ್ಟೋಸ್, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ. ಈ 3 ಸ್ಟ್ರಕ್ಚರ್ ವೆರಿ ವೆರಿ ಇಂಪಾರ್ಟೆಂಟ್, ಖಂಡಿತ ಕೇಳ್ತಾರೆ. ನೆಕ್ಸ್ಟ್ ಒನ್ ಅಮೈಲೋಸ್ ಮತ್ತು ಅಂದರೆ ಸ್ಟಾರ್ಚ್ ಮತ್ತು ಇದರ ಮಧ್ಯೆ ಇರೋ ಡಿಫ್ರೆನ್ಸನ್ನು ಕೇಳ್ತಾರೆ, ಮತ್ತು ಅಮೈಲೋಪೆಕ್ಟಿನ್ ಮಧ್ಯೆ ಇರೋ ಡಿಫ್ರೆನ್ಸನ್ನು ಕೇಳ್ತಾರೆ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆನಾ. ಮತ್ತು ಸೆಲ್ಯುಲೈಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫೌಂಡ್ ಇನ್ ಪ್ಲಾಂಟ್ಸ್, ಸೊ ಅದನ್ನು MCQಸಲ್ಲಿ ಕೇಳ್ಬೋದು. ಓಕೆನಾ. ನೆಕ್ಸ್ಟ್ ಇದನ್ನಾದರೆ ನೆಕ್ಸ್ಟ್ ನಿಮಗೆ ಪ್ರೋಟೀನ್ಸಲ್ಲಿ ನಿಮಗೆ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆ್ಯಂಡ್ ಕ್ವಾಟರ್ನರಿ ಸ್ಟ್ರಕ್ಚರ್ನ ಸ್ವಲ್ಪ ನೆನ್ಪಿಟ್ಕೋಬೇಕು. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಎಸೆನ್ಷಿಯಲ್ ಆ್ಯಂಡ್ ಅಮೈನೋ ಆ್ಯಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ವೆರಿ ಮಚ್ ಇಂಪಾರ್ಟೆಂಟ್ ಅದು. ಓಕೆನಾ. ಸೊ ಅದು ಆದಮೇಲೆ ನೆಕ್ಸ್ಟ್ ಒನ್ ಇಸ್ ವಾಟ್ ಇಸ್ ಪೆಪ್ಟೈಡ್ ಬಾಂಡ್. ಓಕೆ, ಅದನ್ನು ನೆನ್ಪಿಟ್ಕೊಳ್ಬೋದು. ಮತ್ತು ಡೈಪೆಪ್ಟೈಡ್, ಟ್ರೈಪೆಪ್ಟೈಡ್, ಪೆಂಟಾಪೆಪ್ಟೈಡ್ ಅಂದರೆ ಏನು ಅಂತ ಕೇಳ್ತಾರೆ. ಓಕೆ, ಸೊ ಡಿಫ್ರೆನ್ಸ್ ಬಿಟ್ವೀನ್ ಫೈಬ್ರಸ್ ಪ್ರೋಟೀನ್ ಆ್ಯಂಡ್ ಗ್ಲೋಬ್ಯುಲರ್ ಪ್ರೋಟೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಎಕ್ಸಾಂಪಲ್ಸು ತುಂಬ ಇಂಪಾರ್ಟೆಂಟ್, MCQಸಲ್ಲಿ ಖಂಡಿತ ಕೇಳ್ತಾರೆ. ಓಕೆನಾ. ಎಕ್ಸಾಂಪಲ್ಸ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕೆರಾಟಿನ್, ಮಯೋಸಿನ್ ಆರ್ ಎಕ್ಸಾಂಪಲ್ಸ್ ಆಫ್ ಫೈಬ್ರಸ್ ಪ್ರೋಟೀನ್. ಗ್ಲೋಬ್ಯುಲರ್ ಪ್ರೋಟೀನ್ ಎಕ್ಸಾಂಪಲ್ ಇನ್ಸುಲಿನ್ ಆ್ಯಂಡ್ ಆಲ್ಬ್ಯೂಮಿನ್. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಪ್ರೈಮರಿ, ಸೆಕೆಂಡರಿ ಸ್ಟ್ರಕ್ಚರ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಬೀಟಾ ಪ್ಲೇಟೆಡ್ ಶೀಟ್ ಮತ್ತು ಆಲ್ಫಾ ಹೆಲಿಕ್ಸ್ ಎಲ್ಲಿ ಬರುತ್ತೆ, ದಟ್ ಈಸ್ ಅಂಡರ್ ಸೆಕೆಂಡ್ರಿ ಸ್ಟ್ರಕ್ಚರ್. ಅದನ್ನು MCQಸಲ್ಲಿ ಕೇಳ್ತಾರೆ. ಓಕೆನಾ. ಮತ್ತು ನೆಕ್ಸ್ಟ್ ಇನ್ನೇನು ಕೇಳ್ಬೋದು ಅಂದರೆ ಇದರಲ್ಲಿ ಕ್ವಾಟರ್ನರಿ ಸ್ಟ್ರಕ್ಚರಲ್ಲಿ ಸೊ ಪ್ರೋಟೀನ್ಸ್ ಸಬ್ ಯೂನಿಟ್ಸ್ ಅಂತ ಕರೀತಾರೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್. ಆ್ಯಂಡ್ ಇದಾದರೆ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂದರೆ ಏನು, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಎಕ್ಸಾಂಪಲ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಮತ್ತು ಎನ್ಸೈಮ್ಸಿಂದ ನಿಮಗೆ ಸುಮ್ಮನೆ ಬೇಸಿಕ್ಕಾಗಿ ಕ್ವೆಶನ್ಸ್ ಕೇಳ್ತಾರೆ. ಈಗ ನಿಮಗೆ ವಿಟಮಿನಿಂದಲೇ ನಿಮಗೆ ತುಂಬ ಕ್ವೆಶನ್ಸ್ ಬರೋದು. ಓಕೆ, ವಾಟರ್ ಸಾಲ್ಯುಬಲ್, ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ಗೆ ಎಕ್ಸಾಂಪಲ್ಸ್ ಯಾವುದು? ಓಕೆ, DEAK. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಅಂದರೆ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಯಾವುದು ಅಂತ ಕೇಳ್ತಾರೆ. ದಿಸ್ ಟೇಬಲ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆನಾ. MCQಸಲ್ಲಿ ಕೇಳ್ತಾರೆ. ವಿಟಮಿನ್ B12 ಯಾವ ಡಿಸೀಸನ್ನ ಕಾಸ್ ಮಾಡುತ್ತೆ, ಅಥವಾ ಸ್ಕರ್ವಿ ಈಸ್ ಡ್ಯೂ ಟು ಡೆಫಿಷಿಯನ್ಸಿ ಆಫ್ ಯಾವುದು ಅಂತ ಕೇಳ್ತಾರೆ. ಖಂಡಿತ ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅದಾದಮೇಲೆ DNA ಮತ್ತು RNA ಇದ್ರ ಬಗ್ಗೆ ಅಂದರೆ ಸಿಂಪಲ್ ಆಗಿರ್ತಕ್ಕಂಥ ಡಿಫ್ರೆನ್ಸನ್ನು ನೆನ್ಪಿಟ್ಕೊಳ್ಳಿ. ಯಾವ ಶುಗರ್ ಇರುತ್ತೆ. ಓಕೆ, ಸೊ ದಟ್ ಇಸ್ ಇಂಪಾರ್ಟೆಂಟ್. ಮತ್ತು DNAಯಲ್ಲಿ ಯಾವ ಬೇಸಸ್ ಇರುತ್ತೆ ಮತ್ತು RNAಯಲ್ಲಿ ಯಾವ ಬೇಸಸ್ ಇರುತ್ತೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಅದನ್ನು MCQಸಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಒನ್, ಸೊ ಆ್ಯಂಡ್ ದೆನ್ ನಿಮಗೆ ಟೈಪ್ಸ್ ಆಫ್ RNAs, mRNA, rRNA ಆ್ಯಂಡ್ tRNA. ಸೊ ಅದರ ಫುಲ್ ಫಾರ್ಮ್ನ ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ಓದ್ಕೊಂಡು ಈ ಚಾಪ್ಟರ್ ಮೋರ್ ದ್ಯಾನ್ ಸಫಿಷಿಯಂಟ್. ಇಲ್ಲಿ ತುಂಬ ಫೋಕಸ್ ಮಾಡಬೇಕು ಯಾವುದು ಅಂದರೆ ಸ್ಟ್ರಕ್ಚರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಓಕೆ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ.